ಹಲೋ ಗೈಸ್, ಮತ್ತೊಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಹಾಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಆಕಾಶ್ ಅಫಿಷಿಯಲ್ ಕನ್ನಡಿಗ. ಪ್ರತಿಯೊಬ್ಬರಿಗೂ ಗೊತ್ತಿದೆ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೇನಪ್ಪ ಅಂದರೆ, ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು 202 ಕಂಪ್ಲೀಟ್ ಆಗಿದೆ. ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಹಾಗಾಗಿ ನನಗೆ ತುಂಬಾ ಕೆಲಸ ಇತ್ತು. ಹಾಗಾಗಿ ನಾನು ತುಂಬ ಸೆಲೆಬ್ರೇಷನ್ 200 ಕಂಪ್ಲೀಟ್ ಆದರೆ ಸೆಲೆಬ್ರೇಷನ್ ಮಾಡೋಣ ಅಂತಿದ್ದೆ, ಬಟ್ ಆಗಲಿಲ್ಲ. ನೆಕ್ಸ್ಟು 300 ಇನ್ನು ಮ್ಯಾಕ್ಸಿಮಮ್ ಇನ್ನೊಂದು 15 ಡೇಸಲ್ಲಿ 300 ಕಂಪ್ಲೀಟ್ ಆದರೆ ಕೇಕ್ ಕಟ್ ಮಾಡ್ತೀನಿ. ಕೇಕ್ ಕಟ್ ಮಾಡಿ ನಿಮ್ಮ ಸೆಲೆಬ್ರೇಷನ್ ಹೇಗಿರುತ್ತೆ ಏನು ಅಂತ ಮನೇಲಿ ನೋಡೋಣ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಹೀಗೆ ಪ್ರತಿಯೊಂದು ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ನನಗೆ, ಪರ್ಸ್ನಲಾಗಿ ಸ್ವಲ್ಪ ಕೆಲಸ ಇದೆ. ನಾನು ಕೂಡ ಕೆಲಸಕ್ಕೆ ಹೋಗಬೇಕು. ಯಾಕಂದರೆ ನೋಡಬೇಕು, ಪ್ರತಿಯೊಬ್ಬರು ಮಿಡಲ್ ಕ್ಲಾಸು ದುಡಿದ್ರೆ ಮಾತ್ರ ಊಟ ಅಂತಾರೆ. ಎಲ್ಲರ ಮನೆಯಲ್ಲೂ ಪ್ರತಿಯೊಂದು ಪ್ರಾಬ್ಲಮ್ಸ್ ಇರುತ್ತೆ, ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ. ಬಟ್ ಹುಡುಗರ ಲೈಫಲ್ಲಂತೂ ತುಂಬ ಕಷ್ಟನೇ ಇರುತ್ತೆ. ಯಾಕಂದರೆ ಅವರೇ ದುಡಿಬೇಕು, ಮನೇನ ನೋಡ್ಕೋಬೇಕು. ತಂದೆ ತಾಯಿ ವಯಸ್ಸಾದ ಮೇಲೆ ಪ್ರತಿಯೊಂದು ಅವರೇ ಹ್ಯಾಂಡಲ್ ಮಾಡ್ಕೋಬೇಕು. ಎಜುಕೇಷನ್ ಮುಗಿದ್ಮೇಲೆ ಜಾಬ್ ಸಿಗೋಲ್ಲ, ಜಾಬ್ ಸಿಗಲಿಲ್ಲ ಅಂತ ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದುಬಿಟ್ಟು ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು 20,000 ದುಡ್ಕೊಂಡು ಮನೆಗೆ 15,000 ಕೊಟ್ಟು ಅವ್ರು 5,000ನ ಇಟ್ಕೊಂಡು ಮ್ಯಾನೇಜ್ ಮಾಡಬೇಕಂದ್ರೆ ಬಾಯ್ಸ್ ಲೈಫ್ ತುಂಬಾ ಕಷ್ಟ. ಬಟ್ ತುಂಬ ಜನ ಕಷ್ಟಪಡ್ತಾಯಿದ್ದಾರೆ. ಆ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಲ್ಲೂ ಕೂಡ ನಾನು ಒಬ್ಬ. ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು.